ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಇವತ್ತು ಬಂದು ನಾವು ಶನಿವಾರ ಆಗಿರೋದ್ರಿಂದ ರಾಗಿಗುಡ್ಡಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಜಯನಗರದಲ್ಲಿದೆಯಲ್ಲ ರಾಗಿಗುಡ್ಡ, ಆ ರಾಗಿಗುಡ್ಡಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಮನೆಯಲ್ಲೆಲ್ಲ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಇವಾಗ ಅಲ್ಲಿಗೆ ರಾಗಿಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಹಾಗೆ ನಾನು ನನ್ನ ಚಾನಲಲ್ಲಿ ನಿನ್ನೆ ಹೇಳಿದ್ದೆ, ರಾಗಿಗುಡ್ಡದಲ್ಲಿರೋ ಆಂಜನೇಯ ಸ್ವಾಮಿನ ದರ್ಶನ ಮಾಡ್ಕೊಬರೋಣ ಅಂತ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ. ಹಾಗೆ ನನ್ನ ವ್ಯೂವರ್ಸಿಗೋಸ್ಕರ ನಾನು ಒಂದು ಇದು ಮಾಡಿದ್ದೆ. ಏನಪ್ಪ ಅಂದರೆ, ಯಾರೆಲ್ಲ ವ್ಯೂವರ್ಸು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಿರ್ತಾರೆ, ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿನ ಕೂಡ ಸೆಲೆಬ್ರೇಷನ್ ಮಾಡ್ತಿರ್ತಾರೆ, ಅವರೆಲ್ಲ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ನಾನು ನನ್ನ ಲಾಗ್ಸಲ್ಲಿ ಡೈಲಿ ವೀಡಿಯೋಸ್ ಇರ್ಬೋದು, ಇಲ್ಲಾಂದರೆ ಮಿನಿ ಲಾಗ್ಸಲ್ಲಿ ನಾನು ಅವರಿಗೆ ಬರ್ತ್ಡೇ ವಿಶಸ್ನ ತಿಳಿಸ್ತೀನಿ. ಎಲ್ಲರೂ ಕೂಡ ತಿಳಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗ್ದಲ್ಲ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಬನ್ನಿ ಇವಾಗ ಹೋಗ್ಬಿಟ್ಟು ಬರೋಣ. ಮನೇಲೆಲ್ಲ ಪೂಜೆ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ಇಲ್ಲಿ ರಾಗಿಗುಡ್ಡಕ್ಕೆ ಬಂದ್ವಿ. ಇದು ಬಂದು ಜಯನಗರ 9th ಬ್ಲಾಕಲ್ಲಿರೋ ಅಂಥ ರಾಗಿಗುಡ್ಡದ ಆಂಜನೇಯ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬಂದು ನೋಡೋದಕ್ಕೂ ಅಷ್ಟೇ ಎಷ್ಟು ಗಿಡ ಮರಗಳಿದೆ ಅಂದರೆ ದೇವಸ್ಥಾನ ಸುತ್ತಮುತ್ತ. ಇದರೊಳಗಡೆ ದೇವಸ್ಥಾನ ಇದೆಯಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದು ನೋಡಿ ಎಂಟ್ರೆನ್ಸು, ತುಂಬಾ ಚೆನ್ನಾಗಿದೆ. ಮತ್ತು ದೇವಸ್ಥಾನದ ಮುಂದೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ, ಹೂವು ಮತ್ತು ಹಣ್ಣು ಎಲ್ಲನೂ ಮಾರ್ತಾ ಇರ್ತಾರೆ. ಇಲ್ಲೂ ಅಷ್ಟೇ ಹೊರಗಡೆ ತುಂಬ ಇದೆ ಹೂವು ಹಣ್ಣು ಮಾರೋದು. ಮತ್ತು ಇಲ್ಲಿ ಬಂದು ತರಕಾರಿನೂ ಕೂಡ ಮಾರ್ತಾರೆ. ತರಕಾರಿ ಇರ್ಬೋದು, ಹೂವು ಇರ್ಬೋದು, ಹಣ್ಣು ಇರ್ಬೋದು, ಎಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ರೈಟೇ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದರೆ. ನಮ್ಮ ಕಡೆ ನಾನು ನೋಡಿದ್ದೀನಿ, ನಮ್ಮ ಕಡೆ 1/4 kg ಹೂವಕ್ಕೆ 100 ರೂಪಾಯಿ ಹೇಳ್ತಾರೆ. ಇಲ್ಲಿ 1/4 kgಗೆ 30, 50 ಇಷ್ಟು ಕಡಿಮೆ ಮಾರ್ತಿದ್ರು. ತುಂಬಾ ನನಗೂ ಇಷ್ಟ ಆಯಿತು. ನಾನು ಅವಾಗವಾಗ ತಗೊಂಡು ಬರ್ತೀನಿ. ಇದು ಬಂದು ನೋಡಿ, ಇದೆಲ್ಲ ಬಂದು ಚಪ್ಪಲಿ ಸ್ಟ್ಯಾಂಡು. ಇಲ್ಲಿ ಚಪ್ಪಲಿ ಇಡೋದಕ್ಕೆ ಯಾವುದೇ ರೀತಿ ದುಡ್ಡನ್ನ ತೊಗೊಳಲ್ಲ ಇವರು. ಆದರೆ ಬೇರೆ ಕಡೆ ಎಲ್ಲ 5 ರೂಪಾಯಿ 10 ರೂಪಾಯಿ ಈ ಥರ ದುಡ್ಡನ್ನ ತಗೊತಾರೆ. ಇಲ್ಲಿ ಚಪ್ಪಲಿ ತಗೊಳೋದಕ್ಕೂ ಅಷ್ಟೇ ದುಡ್ಡು ಇವ್ರು ಮಾಡಲ್ಲ ನೋಡಿ. ಪ್ರತಿಯೊಂದು ಚಪ್ಪಲಿ ಹಾಕೋದಕ್ಕೂ ಕೂಡ ಬ್ಯಾಗ್ನ ಮಾಡಿದ್ದಾರೆ, ಎಷ್ಟು ನೀಟಾಗಿ ಮಾಡಿದ್ದಾರೆ. ಯಾರ್ದು ಚಪ್ಪಲಿನೂ ಕೂಡ ಅಷ್ಟೇ ಮಿಸ್ ಆಗಲ್ಲ. ಅದು ಬ್ಯಾಗ್ನ ಕೊಟ್ಟರೆ ಅವರು ಟೋಕನ್ ಕೊಡ್ತಾರೆ. ನಮಗೆ ಬೇಕು ಅಂದರೆ ನಾವು ಅಲ್ಲಿ ಒಂದು ದುಬ್ಬಿ ಗಡಿಗೆ ಥರ ಇಟ್ಟಿದ್ದಾರೆ, ಅಲ್ಲಿಗೆ ದುಡ್ಡು ಹಾಕ್ಬೋದು. ಅಂದರೆ ಅಲ್ಲಿ ಬಲವಂತ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಎಷ್ಟು ಜನ ಬಂದರೂ ಕೂಡ ಅಷ್ಟೇ ಎಲ್ಲರೂ ಆ ಬ್ಯಾಗಿಗೆ ಚಪ್ಪಲನ್ನ ಹಾಕಿ ಕೊಡಬೇಕು, ಅದಕ್ಕೆ ಟೋಕನ್ ಕೊಡ್ತಾರೆ. ನಾವು ನೆಕ್ಸ್ಟ್ ಹೋಗುವಾಗ ಆ ಟೋಕನ್ ಕೊಟ್ಟರೆ ಅವರು ನಮಗೆ ಸ್ಲಿಪ್ಪರ್ನ ಕೊಡ್ತಾರೆ. ಇದು ಬಂದು ಎಂಟ್ರೆನ್ಸು. ಆಮೇಲೆ ಕಾಣಿಸ್ತಿದೆಯಲ್ಲ ದೇವಸ್ಥಾನ, ಅಲ್ಲಿದೆ ಆಂಜನೇಯನ ದೇವಸ್ಥಾನ. ಅದು ಬೆಟ್ಟದ ಮೇಲೇ ಇದೆ. ದೇವಸ್ಥಾನ ಸುತ್ತಮುತ್ತ ಅಂತೂ ತುಂಬ ಅಂದರೆ ತುಂಬಾ ಗಿಡಗಳು ಮರಗಳನ್ನೆಲ್ಲ ಬೆಳೆಸಿದ್ದಾರೆ, ಅಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಬಂದು ಹನುಮ ಜಯಂತಿ ಆಮೇಲೆ ರಾಮನವಮಿ ದಿನ ಅಂತೂ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಇಲ್ಲಿ ಬಂದು ಕಾಲು ತೊಳ್ಕೊಳೋದಕ್ಕೆ ಕೈ ತೊಳ್ಕೊಳೋದಕ್ಕೆ ನಲ್ಲಿನ ಮಾಡಿದ್ದಾರೆ. ಎಲ್ಲರೂ ಕೈ ತೊಳ್ಕೊತಾರೆ, ಯಾರೂ ಕಾಲು ತೊಳ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಕೆಳಗಡೆ ನೀರಿರುತ್ತಲ್ಲ ಅದರಲ್ಲೇ ಕಾಲು ತೊಳ್ಕೊತಾರೆ. ಇವಾಗೆಲ್ಲ ನೀರಿಗೆ ತುಂಬಾ ಸಮಸ್ಯೆ ಇರೋದ್ರಿಂದ ಯಾರೂ ಕೂಡ ನೀರನ್ನ ವೇಸ್ಟ್ ಮಾಡ್ತಾಯಿಲ್ಲ. ನೀಟ್ನೆಸ್ಸು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಸುಮಾರು ಕೊರೋನಾ ಬಂದಮೇಲೆ ಹೋಗಿಲ್ಲ. ಕೊರೋನಾ ಬಂದಾಗಿಂದ ನಾವು ಹೋಗದೇ ಇರೋದ್ರಿಂದ ಇಲ್ಲಿಗೆ ಕರೆಕ್ಟಾಗಿ 4 ವರ್ಷ ಆಯಿತು. 4 ವರ್ಷ ಆದಮೇಲೆ ಹೋಗ್ತಾಯಿದ್ದೀವಿ. ಮೊದಲು ಯಾವ ಥರ ಮೇಂಟೆನೆನ್ಸ್ ಇತ್ತು ಈಗಲೂ ಕೂಡ ಹಾಗೇ ಇದೆ. 4 ವರ್ಷ ಆದಮೇಲೆ ಹೋಗ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಕಂಪಲ್ಸರಿ ಶನಿವಾರ ಹೋಗ್ತಾನೆ ಇರುವು. ಮೇಂಟೆನೆನ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದರೆ ಇಲ್ಲಿ ಬಂದು ಯಂಗ್ಸ್ಟರ್ಸು ಯಾರೂ ಇಲ್ಲ ಮೇಂಟೈನ್ ಮಾಡೋದಕ್ಕೆ. ನಾನು ನೋಡಿದ್ದಂಗೆ ಇಲ್ಲೆಲ್ಲ ಬಂದು ರಿಟೈರ್ಡ್ ಆಗಿರ್ತಾರಲ್ಲ ಅವರು ಕೂಡ ಕೆಲಸ ಮಾಡ್ತಾಯಿರ್ತಾರೆ. ಪ್ರತಿಯೊಂದು ಕಡೆಯೂ ಕೂಡ ಅಂಥವ್ರು ಇದ್ದಾರೆ. ಆದರೆ ನಾನು ಎಲ್ಲ ಕಡೆಯೂ ವೀಡಿಯೋನ ಮಾಡೋಕ್ಕಾಗಿಲ್ಲ, ಏನಕ್ಕೆಂದರೆ ಎಲ್ಲ ಕಡೆಯೂ ಬೋರ್ಡ್ ಹಾಕಿದ್ರು ವೀಡಿಯೋ ಮಾಡೋದು ಫೋಟೋ ತೆಗಿಯೋದಕ್ಕೆ ಅಲೋ ಇಲ್ಲ ಅಂತ ದೇವಸ್ಥಾನದೊಳಗೆ. ಇಲ್ಲಿ ಬಂದು ಎಂಟ್ರೆನ್ಸಲ್ಲೇ ಗಣೇಶನ ದೇವಸ್ಥಾನ ಇದೆ, ಚಿಕ್ಕದು ಗಣೇಶಂದಿದೆ. ಇಲ್ಲಿ ನೀಟಾಗಿ ತೋರ್ಸೋಕ್ಕಾಗಲ್ಲ, ಏಕೆಂದರೆ ಎಲ್ಲ ಕಡೆಯೂ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇದು ಬಂದು ದೊಡ್ಡದು ಗಣೇಶ ಟೆಂಪಲ್ಲು. ಇದು ನೋಡಿ, ಇದು ದೊಡ್ಡ ಗಣೇಶ. ಈ ಕಡೆ ಪಕ್ಕದಲ್ಲಿ ಇರೋ ಅಂಥದ್ದು ನವಗ್ರಹದ್ದು.
ದೇವಸ್ಥಾನ ಇವಾಗ ಅಲಂಕಾರ ಮಾಡ್ತಿದ್ದಾರೆ. ಇದು ಬಂದು ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನ. ಅಲ್ಲಿ ಮುಗಿಸ್ಕೊಂಡು ಇವಾಗ ನಾವು ಮೇಲ್ಗಡೆ ಮೆಟ್ಲತ್ತಿ ಫುಲ್ ಬೆಟ್ಟದ ಮೇಕೆ ಹೋಗ್ಬೇಕು. ಅಲ್ಲಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಂತೂ ತುಂಬ ಅಂದರೆ ತುಂಬಾ ಫೇಮಸ್ಸು ಅಂತಲೇ ಹೇಳ್ಬೋದು. ನಾವಂತೂ ಮೊದಲೆಲ್ಲ ಕಂಪಲ್ಸರಿ ವಾರ ವಾರ ಬರ್ತಾಯಿದ್ವಿ. ತುಂಬ ಅಂದರೆ ತುಂಬಾ ಜನ ಬರುತ್ತೆ. ಡೈಲಿ ಇದ್ರದ್ದು ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇರುತ್ತೆ, ಮತ್ತು ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ. ಆದರೆ ಶನಿವಾರ ಸ್ವಲ್ಪ ಟೈಮಿಂಗ್ಸ್ನ ಜಾಸ್ತಿ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. 8 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಆ 1 ಗಂಟೆ ಆದಮೇಲೆ ಫ್ರೆಂಡ್ಸ್ ಯಾರನ್ನೂ ಕೂಡ ಬಿಡಲ್ಲ. ಅವರು ಗೇಟಲ್ಲಿ ಕ್ಲೋಸೇ ಮಾಡ್ತಾರೆ. ಒಳಗಡೆ ಇದ್ದರನ್ನ ಮಾತ್ರ ಹೊರಗಡೆ ಬಿಡ್ತಾರೆ, ಮತ್ತು ಗೇಟಲ್ಲಿ ಒಬ್ಬರು ನಿಲ್ಲಿಸಿರ್ತಾರೆ. ಅವರು ಗೇಟ್ನ ಕ್ಲೋಸ್ ಮಾಡಿ ವಾಪಸ್ಸೇ ಕಳಿಸ್ತಾರೆ. ಎಷ್ಟು ದೂರ ಬಂದಿದ್ವಿ ಅಂದರೂ ಕೂಡ ಯಾರನ್ನೂ ಬಿಡಲ್ಲ. ಟೈಮಿಂಗ್ಸ್ ಎಲ್ಲನೂ ಕರೆಕ್ಟಾಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ನೋಡಿ, ಇದು ಎಂಟ್ರೆನ್ಸು ದೇವಸ್ಥಾನ. ಆಂಜನೇಯ ದೇವಸ್ಥಾನದೊಳಗಡೆ ಹೋಗೋಕ್ಕಿದು ಎಂಟ್ರೆನ್ಸು. ನಾವು ದರ್ಶನ ಎಲ್ಲನೂ ಮಾಡ್ಕೊಂಡು ಬಂದು ಹೊರಗಡೆ ಕೂತಿದ್ದೀವಿ. ಒಳಗಡೆ ತುಂಬ ಅಂದರೆ ತುಂಬಾ ರಶ್ ಇತ್ತು. ಇನ್ನೂ ಮಹಾಮಂಗಳಾರತಿ ಆಗಿರಲಿಲ್ಲ, ಅದಕ್ಕೋಸ್ಕರನೇ ನಾವು ಹೊರಗಡೆನೇ ಕೂತಿದ್ವಿ. ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಏನೋ ಒಂಥರ ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತ ಹೇಳ್ಬೋದು. ನನ್ನ ಮಗನೂ ಅಷ್ಟೇ ಹೆಂಗೆ ಕೂತ್ಕೊಂಡು ನೋಡ್ತಿದ್ದಾನೆ ಅಂದರೆ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವ್ನು ಇಷ್ಟು ನೀಟಾಗಿ ಕೂತಿರ್ನೇ ಇಲ್ಲ. ಇಲ್ಲೇ ಫಸ್ಟ್ ಟೈಮ್ ಅವನು ಅಷ್ಟು ನೀಟಾಗಿ ಕೂತ್ಕೊಂಡು ಎಲ್ಲವನ್ನೂ ನೀಟಾಗಿ ನೋಡ್ತಾ ಇದ್ದ. ಒಳಗಡೆನೂ ಅಷ್ಟೇ ಆಂಜನೇಯಿಂದ ದೇವಸ್ಥಾನ ಇದೆಲ್ಲ ಅದ್ರ ಪಕ್ಕದಲ್ಲಿ ಶಿವೊಂದು ಲಿಂಗ ಇದೆ. ಆಮೇಲೆ ಒಂದು ಕಡೆ ಸೈಡಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಇವ್ರದ್ದು ಕೂಡ ವಿಗ್ರಹ ಇದೆ. ಇವಾಗ ನಾವು ಅಲ್ಲಿ ಮಹಾಮಂಗಳಾರತಿನ ಮಾಡ್ಕೊಂಡು ಇವಾಗ ಪ್ರಸಾದಕ್ಕೆ ಹೋಗೋಕ್ಕೆ ಅಂತ ಬಂದ್ವಿ. ಇನ್ನೂ ಪ್ರಸಾದ ಓಪನ್ ಆಗಿರಲ್ಲ. ಪ್ರಸಾದ ಬಂದು 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ನಿಜವಾಗ್ಲೂ ಪ್ರಸಾದ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ದೇವಸ್ಥಾನದ್ದು ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದೊಂಥರ ಪ್ರಸಾದ ಅಂದರೆ ಪ್ರಸಾದ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಮಗಂತೂ ಅಲ್ಲಿ ಪ್ರಸಾದ ಅಂದರೆ ತುಂಬಾ ಇಷ್ಟ. ಅಲ್ಲಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಅಲ್ಲೂ ಕೂಡ ಪುಳಿಯೋಗರೆ ಪ್ರಸಾದ ಕೊಡ್ತಾರೆ. ಆ ಟೇಸ್ಟು ನಿಜವಾಗ್ಲೂ ನಮ್ಮ ಕೈಲಿ ಮಾಡೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಪುಳಿಯೋಗರೆ. ನೀವು ಪ್ರತಿ ವಾರನೂ ಹೋಗಿ, ಟೇಸ್ಟು ಒಂದೇ ಥರನೇ ಇರುತ್ತೆ ಹೊರತು ಬೇರೆ ಬೇರೆ ಥರ ಇರೋದೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ ಪುಳಿಯೋಗರೆ ಪ್ರಸಾದ. ಇದೆಲ್ಲ ಬಂದು ಇಲ್ಲೆಲ್ಲ ಹೋಮ ಮಾಡಿಸೋ ಅಂಥವರಿಗೆ ಇಲ್ಲೆಲ್ಲ ಹೋಮ ಮಾಡಿಸ್ತಾರೆ. ಆಮೇಲೆ ಅವರಿಗೆ ಸಪ್ರೇಟಾಗಿ ಊಟದ ವ್ಯವಸ್ಥೆನೂ ಕೂಡ ಈ ಕಡೆ ಸೈಡ್ ಮಾಡಿಸಿದ್ರು. ಅವರೆಲ್ಲ ಊಟ ಮಾಡ್ತಾಯಿದ್ರು. ಇದು ಬಂದು ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದು ಒಂದೇ ಕಲ್ಲಲ್ಲಿ ಕೆತ್ತಿರೋ ಅಂಥದ್ದು, ಸಖತ್ ದೊಡ್ಡದಿದೆ. ನನ್ನ ಮಗ ಸುಮ್ಮನೆ ಹೋಗ್ತಾ ಇದ್ದಾನೆ. ಅಲ್ಲಿ ಪ್ರಸಾದದಲ್ಲಿ ಇನ್ನೂ ಓಪನ್ ಮಾಡಿರಲ್ವಲ್ಲ, ಮಧ್ಯಾಹ್ನ 12 ಗಂಟೆಗೆ ಓಪನ್ ಅಂತ ಅಂದರು. ಇನ್ನೂ ಟೈಮ್ ಇತ್ತು. ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಈ ಕಡೆ ಕರ್ಕೊಂಬಂದೆ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ, ಇದು ಬೆಂಗಳೂರು ಸಿಟಿ ಒಳಗೆ ಈ ಥರದ್ದು ಒಂದು ದೇವಸ್ಥಾನ ಇದೆಯಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಅಷ್ಟೇ ತುಂಬ ಅಂದರೆ ತುಂಬಾ ಫೇಮಸ್ಸು, ರಾಗಿಗುಡ್ಡದ ಆಂಜನೇಯ ಅಂತ. ಏನಕ್ಕಪ್ಪ ಫೇಮಸ್ಸು ಅಂದರೆ, ಅಲ್ಲಿ ಬೋರ್ಡಲ್ಲಿ ಹಾಕಿದ್ರು, ನಾನು ಓದಿದ್ದೆ. ಪಾಳ್ಯಗಾರರ ಕಾಲದಲ್ಲಿ ರಾಗಿ ಬಂದು ಸುಮಾರು 50 ಅಡಿನೋ 80 ಅಡಿನೋ ಏನೋ ಬೆಳೆದಿತ್ತಂತೆ. ಅದಕ್ಕೋಸ್ಕರ ಇದನ್ನು ರಾಗಿಗುಡ್ಡದ್ದು ಆಂಜನೇಯ ಅಂತ ಹೇಳ್ತಾರೆ. ಸುತ್ತಮುತ್ತ ಮೊದಲೆಲ್ಲ ರಾಗಿ ಬೆಳೆಯೋರಲ್ಲ, ಅದು ಬೆಳೆದಿತ್ತಂತೆ ಅಷ್ಟು ಎತ್ತರವಾಗಿ. ಇದೆಲ್ಲ ನೋಡಿ, ಒಳಗಡೆ ಎಲ್ಲ ತುಂಬಾ ಮರಗಳನ್ನ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನು ಮಾಡಿದ್ದಾರೆ. ಇವಾಗ ಪ್ರಸಾದಕ್ಕೆ ಬಂದ್ವಿ. ಪ್ರಸಾದನೂ ಅಷ್ಟೇ ಮೊದಲೆಲ್ಲ ತಟ್ಟಲ್ಲಿ ಕೊಡೋರು, ಇವಾಗ ನೀರಿನ ಸಮಸ್ಯೆ ಆಗಿರೋದ್ರಿಂದ ಇದು ಬಂದು ಇದ್ರಲ್ಲಿ ಕೊಟ್ಟಿದ್ದಾರೆ, ಎಲೆಯಲ್ಲಿ. ತುಂಬಾ ಚೆನ್ನಾಗಿತ್ತು. ಪಲಾವ್ ಮಾಡಿಸಿದ್ರು. ಅಲ್ಲೆಲ್ಲ ಪ್ರಸಾದ ತಿನ್ಕೊಂಡು ಬಂದ್ವಿ ಹೊರಗಡೆ. ಇಲ್ಲಿ ನನ್ನ ಮಗ ಆಟ ಆಡ್ತೀನಿ ಅಂತಿದ್ದ, ಅದಕ್ಕೋಸ್ಕರ ಅವನ್ನ ಆಟ ಆಡಿಸ್ಕೊಂಡು ಕೂತಿದ್ದು. ನೋಡಿ, ಸೀದಾ ಹತ್ತಿ ಮೇಲಕ್ಕೆ ಹೋಗ್ತಾ ಇರೋನು. ಅದು ಸ್ವಲ್ಪ ಇದಾಗಿದೆ, ಜಾರುತ್ತೆ. ಆದರೂ ಕೂಡ ಅವನು ಸುಮ್ಮನೆ ಸ್ಟ್ರೈಟಾಗಿ ಹತ್ತಿ ಹೋದ. ಅಲ್ಲಿ ಪಕ್ಕದಲ್ಲಿ ಒಬ್ಬರಿದ್ದರು, ಅವರು ತುಂಬಾ ಖುಷಿಪಟ್ಟರು. ಇದೇನು ಹಿಂಗೆ ಹತ್ತಿ ಹೋಗ್ತಿದ್ದಾನೆ, ಅವ್ರ ಮಗ ಹತ್ತುತ್ತಾನಿರಲಿಲ್ಲ, ಭಯ ಬೀಳ್ತಿದ್ದ. ಇವನು ಸೀದಾ ಹತ್ತಿ ಹೋಗ್ತಿದ್ದ. ದೇವಸ್ಥಾನ ನೋಡಿ ಮೇಲಿದೆ, ಅದು ಗುಡ್ಡದ ಮೇಲಿದೆ ದೇವಸ್ಥಾನ. ದೇವಸ್ಥಾನ ಮೇಂಟೆನೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ.
ಶನಿವಾರ ಅಂತೂ ತುಂಬ ಅಂದರೆ ತುಂಬಾ ಜನ ಸೇರುತ್ತೆ. ಪ್ರಸಾದನೂ ಅಷ್ಟೇ ಶನಿವಾರ ಮಾತ್ರನೇ ಸಿಗೋದು. ಇನ್ನು ಬೇರೆ ಟೈಮಲ್ಲೆಲ್ಲ ಪ್ರಸಾದ ಏನು ಮಾಡಲ್ಲ, ಮಾಮೂಲಿ ಪೂಜೆ ಮಾಡ್ತಾರೆ. ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ಅಷ್ಟೇ ಎಲ್ಲ ಥರದ್ದು ಆಟದ ಗೇಮ್ಸು ಇದೆ. ಆದರೆ ತುಂಬ ಬಿಸಿಲಿರೋದ್ರಿಂದ ಅಲ್ಲೆಲ್ಲ ಆಡೋಕ್ಕಾಗ್ತಿರಲಿಲ್ಲ. ಇದ್ರ ಮೇಲೆಲ್ಲ ಕೂತ್ಕೊಂಡು ಮಕ್ಕಳು ಆಡ್ಬೋದು, ಆದರೆ ಯಾರನ್ನೂ ಬಿಡಲ್ಲ. ಅಲ್ಲಿ ಒಬ್ಬರು ವಾಚ್ಮ್ಯಾನ್ ಇದ್ದರು, ಅವರು ಬಂದು ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಬಿದ್ದವರಿಗೆ ಏಟಾಗುತ್ತೆ, ಆಮೇಲೆ ಸುಮ್ಮನೆ ಏನೋ ರಿಸ್ಕು ಯಾರನ್ನು ಬೆಟ್ಟದ ಮೇಲೆ ಹತ್ತೋದಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರು ಆ ಕಡೆ ಸೈಡ್ ಹೋದಾಗ ಮಕ್ಕಳು ಈ ಕಡೆ ಸೈಡು ಹತ್ತೋದು ಈ ಥರ ಮಾಡ್ತಾಯಿದ್ರು. ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿ ಆಡ್ತಾ ಇದ್ದ. ಮನೆಗೆ ಹೋಗೋಣ ಬಾ ಅಂದರೆ ಬೇಡ, ಮನೆಗೆ ಇಲ್ಲೇ ಇರೋಣ ಅಂತ ಆಡ್ತಿದ್ದ. ಅವನಿಗಂತೂ ಜಾರಬಂಡೆ ಅಂತ ತುಂಬಾ ಖುಷಿ ಆಗ್ತಿತ್ತು. ನಾವು ಕೊರೋನಾ ಮುಗಿದ್ಮೇಲೆ ಫಸ್ಟ್ ಟೈಮ್ ಹೋಗಿದ್ದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅಂತ ಅನ್ನಿಸ್ತು. ಅದರಲ್ಲೂ ಬಂದು ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲೆಲ್ಲ ಬಂದು ಯಂಗ್ಸ್ಟರ್ಸ್ ಯಾರೂ ಮೇಂಟೈನ್ ಮಾಡಲ್ಲ, ಎಲ್ಲ ಏಜ್ಡ್ ಪರ್ಸನ್ನು ಮತ್ತು ರಿಟೈರ್ಡ್ ಆಗಿರ್ತಾರಲ್ಲ ಅವರನ್ನೇ. ಮತ್ತು ಊಟಕ್ಕೆಲ್ಲ ಕೊಡೋದು ಅಷ್ಟೇ ಲೇಡೀಸೇ ಕೊಡ್ತಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಒಂದು ಸ್ವಲ್ಪನೂ ಕೂಡ ಗಲೀಜಾಗೋದಕ್ಕೇ ಬಿಡಲ್ಲ. ಆಮೇಲೆ ಊಟನೂ ಅಷ್ಟೇ, ಯಾರು ತಟ್ಟೆನಲ್ಲಿ ಹಂಗೆ ಬಿಟ್ಟು ಬರೋಂಗಿಲ್ಲ, ಪೂರ್ತಿ ಎಲ್ಲ ಖಾಲಿ ಮಾಡಬೇಕು. ಎಲ್ಲನೂ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ ಅವರು, ಅಷ್ಟು ಚೆನ್ನಾಗಿರುತ್ತೆ. ಮಾತ್ರ ಎಲ್ಲೂ ಕೂಡ ₹1 ದುಡ್ಡನ್ನು ಅಷ್ಟೇ ಯಾವ ಭಕ್ತಾದಿ ಹತ್ರ ಯಾರ ತಲ್ಲೂ ಭಕ್ತರ ಹತ್ರ ಇಸ್ಕೊಳ್ಳೋದಿಲ್ಲ ಅವರು. ಬೇರೆ ದೇವಸ್ಥಾನಕ್ಕೆಲ್ಲ ಕಂಪೇರ್ ಮಾಡಿದರೆ ನನಗಂತೂ ಈ ದೇವಸ್ಥಾನ ತುಂಬಾ ಇಷ್ಟ ಆಯಿತು. ಏಕೆಂದರೆ ಎಲ್ಲೂ ಕೂಡ ₹1 ಕೂಡ ಯಾರ ಹತ್ರನೂ ಇಸ್ಕೊಳ್ಳಲ್ಲ. ಆದರೆ ಬೇರೆ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ದುಡ್ಡನ್ನು ಇಸ್ಕೊತಾರೆ. ಚಪ್ಪಲಿ ಬಿಡೋದ್ರಿಂದ ಹಿಡಿದು ಕಾಯಿ ಹೊಡೆಯೋದಕ್ಕೂ ದುಡ್ಡು ಇಸ್ಕೊತಾರೆ, ಪೂಜೆ ಮಾಡೋದಕ್ಕೂ ದುಡ್ಡು ಇಸ್ಕೊತಾರೆ, ಪ್ರತಿಯೊಂದಕ್ಕೂ ದುಡ್ಡು ಅಂತಾರೆ. ಆದರೆ ಈ ದೇವಸ್ಥಾನದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಅಷ್ಟೇ ದುಡ್ಡನ್ನಂತೂ ಕೇಳೋದಿಲ್ಲ. ಇದು ನಾವು ಹೋಗುವಾಗ ನೀರು ಬಿಟ್ಟಿರಲಿಲ್ಲ, ಇವಾಗ ನೋಡಿ ನೀರು ಬಿಟ್ಟಿದ್ದಾರೆ, ಮೇಲಿಂದ ಬರ್ತಾ ಇದೆ. ಇದು ಒಂಥರ ಚೆನ್ನಾಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು ದೇವಸ್ಥಾನ. ನಾವಂತೂ ಪ್ರತಿ ಶನಿವಾರನೂ ಮಿಸ್ ಮಾಡ್ದಂಗೆ ಹೋಗ್ತಾಯಿದ್ದು ಮೊದಲು. ಇನ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇದು ನೋಡಿ, ಇವಾಗ ಚಪ್ಪಲಿನ ತಗೊಂಡೋಗೋಣ ಅಂತ ಬಂದ್ವಿ. ಅದು ಟೋಕನ್ ಅವ್ರಿಗೆ ಕೊಟ್ಟರೆ ಅವರು ಚಪ್ಪಲಿದ ಬ್ಯಾಗ್ನ ನಮಗೆ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.